ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇದು ಇವತ್ತು ನಾನು ಡೇಟನ್ನು ಹೇಳ್ತಾ ಇದ್ದೀನಿ. ಯಾವಾಗಲೂ ನಾನು ವೀಡಿಯೋದಲ್ಲಿ ಡೇಟ್ಗಳು ಹೇಳಲ್ಲ, ಯಾಕಂದರೆ ನನ್ನ ವೀಡಿಯೋಗಳು ಬರೋದು ಲೇಟ್ ಆಗಿರೋದ್ರಿಂದ ಇದು ಸ್ವಲ್ಪ ಲೇಟ್ ಆಗುತ್ತೆ. ಆದಷ್ಟು ಬೇಗ ವೀಡಿಯೋನ ಎಡಿಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು 28ರ ರಾತ್ರಿ ನಾನು ಇದು ವೀಡಿಯೋನ ಮಾಡ್ತಾಯಿದ್ದೀನಿ. ಸ್ವಲ್ಪ ಮೆತ್ತನ ಚಪಾತಿನ ಮಾಡ್ತಾಯಿದ್ದೀನಿ. ಇದು ಬಿಳಿ ಹೋಳಿಗೆ ಅಂತ ಕೂಡ ಹೇಳ್ತಾರೆ. ನಾವು ಅಕ್ಕಿ ಹಿಟ್ಟು ಮತ್ತು ಅನ್ನನ ರೊಟ್ಟಿ ಹಿಟ್ಟಿಗೆ ಎಲ್ಲ ನಾವು ಹುಳ್ಳೆಗೆ ಮಾಡ್ಕೊತೀನಲ್ವ, ಅದೇ ಥರ ಮಾಡ್ಕೊತೀನಿ. ಆದರೆ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಕಮ್ಮಿ ಹಾಕಬೇಕಾಗುತ್ತೆ. ಹಾಕಿ ನಾನು ಅದನ್ನು ನಾದ್ಬಿಟ್ಟು ಆಮೇಲೆ ಹೋಳಿಗೆಗೆಲ್ಲ ಕಣ್ಕ ಮಾಡ್ತೀವಲ್ವ, ಅದೇ ಥರ ಮೈದಾ ಹಿಟ್ಟನ್ನು ಕಲಸಿ ಕಣ್ಕದೊಳಗಡೆ ಆ ಹಿಟ್ಟನ್ನು ತುಂಬಿ ಇದನ್ನು ನಾನು ಹೋಳಿಗೆ ಉದ್ದುತ್ತಾರಲ್ವ ಅದೇ ಥರ ಉತ್ತಾರೆ. ನಾನೇನು ಮಾಡ್ತೀನಿ ಅಂದರೆ ರೊಟ್ಟಿ ಮಿಷನಲ್ಲೇ ಮಾಡಿಬಿಡ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಕಣ್ಕನ ತುಂಬ ಕಮ್ಮಿ ತೊಗೋಬೇಕು. ಹಾಗೆ ನಾಳೆ ಏನು ಅಂತ ಹೇಳೇ ಬಿಡ್ತೀನಿ ಮೊದಲೇ. ನಾಳೆ ಶ್ರೇಯುನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು 28ನೇ ತಾರೀಕು ಅವನಿಗೆ ಆ್ಯನ್ಯುವಲ್ ಡೇ ಇತ್ತು, ಹೋಗಬೇಕಾಗಿತ್ತು. ಆದರೆ ರಾತ್ರಿ ಇರೋದ್ರಿಂದ ನಾವು ಹೋಗಲಿಲ್ಲ. 27, 28ಕ್ಕಿತ್ತು. 29 ಶನಿವಾರ ಆಗಿತ್ತು. ನೀವು ಬೇಕಿದ್ದರೆ ಬೆಳಗ್ಗೆ ಬಂದು ಬರೋಕ್ಕಾಗದೇ ಇರೋರು ಶನಿವಾರ ಬಂದು ಒಂದಿನ ಅಲ್ಲ 4 ಗಂಟೆ ತನಕ ನಿಮ್ಮ ಜೊತೆ ಇಟ್ಕೊಂಡು ಅವ್ರನ್ನ ಬಿಡಬಹುದು ಅಂತ ಹೇಳಿದರು. ಭಾನುವಾರ ಏನಾದರೂ ಇನ್ ಕೇಸ್ ರಜಾ ಇದ್ದಿದ್ದರೆ ಭಾನುವಾರ ಸಂಜೆ ಬಿಡಿ ಅಂದಿದ್ರೆ ಮನೆಗೆ ಕರ್ಕೊಂಡು ಬರ್ತಾ ಇದ್ವಿ. ಆದರೆ ಅವರು ಶನಿವಾರ 4 ಗಂಟೆಗೆ ಬಿಡಲೇಬೇಕು, ಭಾನುವಾರ ಏನೋ ಇದೆ ಅಂತ ಹೇಳಿದರು. ಹಾಗಾಗಿ ನಮ್ಮನೆಯವರು ಹೋಗೋದು ಬೇಡ ಅಂತಲೇ ಅಂದಿದ್ರು. ಆದರೆ ಶ್ರೇಯು ಏನಂದರೆ ನಮಗೆ ಹಿಂದಿನ ದಿನ ಶುಕ್ರವಾರ ಆಗಿತ್ತಲ್ವ, ಅವತ್ತು ಫೋನ್ ಮಾಡಿ ಯಾವಾಗ ಬರ್ತೀರಾ ಅಂತ ಕೇಳ್ದ. ಹಾಗಾಗಿ ನಮ್ಮನೆಯವರು ಹೋಗೋಣ ಅಂತ ಹೇಳಿ ಹೊರಟರು. ನಾನು ತುಂಬ ಬೇಜಾರು ಮಾಡ್ಕೊಂಡಿದ್ದೆ ಹೋಗೋಕ್ಕಾಗಿಲ್ಲ ಅಂತ, ಯಾಕಂದರೆ ಹೋದ ವರ್ಷ ಕೂಡ ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ನನಗೆ ಸ್ವಲ್ಪ ಬೇಜಾರಾಗಿತ್ತು. ಅದು ನನಗೆ ಬೇಜಾರಾದರೆ ನಮ್ಮನೆಯವ್ರು ಏನೂ ಅಂತಿರಲಿಲ್ಲ. ಆದರೆ ಮಗ ಬನ್ನಿ ಡ್ಯಾಡಿ ಅಂತ ಕರೆದಿದ್ದಾನೆ, ಹಾಗಾಗಿ ಹೊರಟಿದ್ದಾರೆ. ನಮಗೆ ಇಬ್ಬರಿಗೂ ಅಷ್ಟೇ ರಾತ್ರಿ ನಿದ್ದೆನೇ ಬರಲಿಲ್ಲ. 1:45 ಎದ್ವಿ. ಆಮೇಲೆ 2:15 ಎದ್ದು ಬಂದು ಇಬ್ಬರು ಸೇರಿ ಕೆಲಸನ ಮಾಡ್ಕೊತಾ ಇದ್ದೀವಿ. ಯಾಕಂದರೆ ನನಗೇನಂದರೆ ಎಲ್ಲಿಗಾದರೂ ಹೋಗಬೇಕಿದ್ರೆ ಎಲ್ಲ ಮನೆನ ಹಾಗೆ ಬಿಟ್ಟು ಹೋಗೋಕ್ಕೆ ಇಷ್ಟ ಆಗೋದಿಲ್ಲ. ಅದಕ್ಕೇ ನಾನು ನೆಲ ಗಿಲ ಎಲ್ಲ ಒರೆಸಿ ದೇವ್ರ ಪೂಜೆ ಮತ್ತು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿನೇ ಹೋಗ್ತೀನಿ. ಹಾಗಾಗಿ ಬೇಗ ಎದ್ದಿದ್ವಿ. ಮತ್ತು ಇವತ್ತು ನಾವು ಅಡುಗೆನ ಮಾಡ್ಕೊಂಡು ಹೋಗೋಣ ಅಂತ ಇದ್ವಿ. ಶ್ರೇಯಿಗೂ ಕೂಡ ಮನೆಯದು ಊಟ ಮಾಡಿಸ್ದಂಗೆ ಆಗುತ್ತೆ ಅಂತ ಟೊಮೆಟೊ ಬಿರಿಯಾನಿಗೆ ನಿನ್ನೆನೇ ನಾವು ರಾತ್ರಿ ತರಕಾರಿನ ನಮ್ಮ ಮನೆಯವ್ರು ಹೆಚ್ಚಿ ಕೊಟ್ಟಿದ್ದರು. ನಾನು ಮೆತ್ತನ ಚಪಾತಿನ ಮಾಡಿ ಇಟ್ಟಿದ್ದೆ. ನಾನು ಇನ್ನೂ ಚಪಾತಿ ಮಾಡಿಕೊಂಡು ಅಲ್ಲಿ ಗ್ರೇವಿ ತೊಗೊಳ್ಳೋಣ ಅನ್ನೋ ಐಡಿಯಾದಲ್ಲೂ ಇದ್ವಿ. ಆಮೇಲೆ ನನಗೆ ಟೈಮ್ ಅಷ್ಟೊಂದು ಸಾಕಾಗಲಿಲ್ಲ, ಯಾಕಂದರೆ ನಾವು 5 ಗಂಟೆಗೆ ಮನೆ ಬಿಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ನಾವು 3 ಗಂಟೆಗೆ ಅಲಾರಾಮ್ ಇಟ್ಟಿದ್ವಿ. ನಮಗೆ ಬೇಗ ಎಚ್ಚರ ಆಗಿದ್ದಕ್ಕೆ ನಾವು 2:15ನೇ ಎದ್ದು ಬಂದ್ವಿ. ಅದು ಒಳ್ಳೇದಾಯಿತು ಅಂತ ಅನ್ನಿಸ್ತು. ಇಲ್ಲಾಂದರೆ ಕೆಲಸ ಆಗೋದೆಲ್ಲ ಗೊತ್ತಲ್ವ, ಮನೆ ಕೆಲಸ ಮುಗಿಯೋದೇ ಇಲ್ಲ. ನನಗಂತೂ ಅದು ಏನು ಅಂತ ಗೊತ್ತಿಲ್ಲ, ಮಾಡಿದ್ದೇ ಕೆಲಸ ಮಾಡ್ತಿರ್ತೀನಿ, ಕೆಲಸನೇ ಮುಗಿಯಲ್ಲ, ಆ ಥರ ಆಗುತ್ತೆ. ನಮ್ಮನೆಯವ್ರು ಚಾಪಿಂಗ್ದೆಲ್ಲ ಅವ್ರು ಮಾಡಿಕೊಟ್ರು, ಬಾಕಿದೆಲ್ಲ ನೀನು ಮಾಡ್ಕೊ ಅಂತ ಹೇಳಿದ್ರು. ಸ್ವಲ್ಪ ಟೊಮೆಟೊ ಬಿರಿಯಾನಿ ಮಾಡಿಕೊಂಡು ಚಟ್ನಿ ಕೂಡ ಮಾಡಿರಲಿಲ್ಲ. ಬೆಳಗ್ಗೆ ಹೋಗೋ ಟೈಮಿಗೆ ಚಟ್ನಿ ಮಾಡೋಣ ಅಂತ ಹೇಳಿ ಚಟ್ನಿನ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹೋಗೋ ಟೈಮಿಗೆ ಮಿಕ್ಸಿ ಹಾಕ್ಕೊಂಡು ಬಾಕ್ಸಿಗೆಲ್ಲ ತುಂಬಿಕೊಂಡು ಹಾಗೆ ಹೊರಟ್ವಿ. ಹಾಗೆ ಇದು ಬಿರಿಯಾನಿಗೆ 1 ಕಪ್ಪಷ್ಟು ಮಾಡ್ತೀನಿ ಬಾಸ್ಮತಿ ರೈಸಲ್ಲಿ. ಅದು 1 ಕಪ್ ಮಾಡಿದ್ರು ಎಷ್ಟೊಂದಾಗಿತ್ತು ಗೊತ್ತಾ. ನಾನು ಅದೇ ಅಂದ್ಕೊಂಡೆ, 1/4 ಕಪ್ಪು ಸಾಕಾಗಿತ್ತು ಅಂತ ಅಂದ್ಕೊಂಡೆ. ನಾನು ರುಬ್ಬೋದಕ್ಕೆ ಟೊಮೆಟೊ ಹಾಗೆ ಕಾಯಿ, ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೆ. ಕಾಯಿ ಹಾಕಿದ್ದೆ ಅಲ್ವ, ನಾನು ಅದನ್ನು ಸ್ವಲ್ಪ ಸೋಸಿ ಹಾಕಬೇಕಾಗಿತ್ತು. ಅದು ಒಂದು ಸ್ವಲ್ಪ ಕಾಯಿ ಥರ ಅನ್ನಿಸ್ತಾ ಇತ್ತು. ಹಾಗೆ ಟೀ ಇಟ್ಕೊಂಡಿದ್ದೆ. ಈ ಮಾಡೋ ಬರದಲ್ಲಿ ಟೀ ಹೋಗಿಬಿಟ್ಟಿದೆ. ಒಂದು ಸ್ವಲ್ಪ ಮಾತ್ರ ಟೀ ಸಿಕ್ತು. ಯಾಕೋ ಗೊತ್ತಿಲ್ಲ, ನಂಗೆ 1:45ಗೆ ಎದ್ದಿದ್ದೆ ಅಲ್ಲ, ಹಾಗಾಗಿ ತುಂಬ ಹಶು ಆಗ್ತಾಯಿತ್ತು. ಅದಕ್ಕೆ ನಮ್ಮನೆಯವ್ರು 2 ಬಿಸ್ಕೆಟ್ ತಿಂದುಬಿಡು ಅಂತ ಹೇಳಿದ್ರು. ತುಂಬ ಹಶು ಅಂದರೆ ತುಂಬ ಹಶು ಆಗ್ತಾಯಿತ್ತು. ನಾನು ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟು ಬೇಗ ನಾನು ಟೀನ ಕುಡಿತಾ ಇರೋದು. ಟೈಮ್ ತೋರಿಸಿದ್ದೀನಿ, ಆದರೆ ನಾನು ನೋಡಲೇ ಇಲ್ಲ. ಎಷ್ಟೊತ್ತಾಗಿತ್ತು ಏನೋ ನೋಡಬೇಕು ಅನಿಸಿದ್ರೆ ಮತ್ತೊಂದು ಸಲ ರಿವೈಂಡ್ ಮಾಡಿ ನೋಡಿ. ಹಾಗೆ ನಾನು ಬಿರಿಯಾನಿ ಎಲ್ಲ ಮಾಡಿಟ್ಟು ಸ್ನಾನಕ್ಕೆ ಹೋಗಿದ್ದೆ. ಬಿರಿಯಾನಿ ಆಗಿತ್ತು. ಆಮೇಲೆ ನಾನು ಬಂದವಳು ಚಟ್ನಿನೂ ಕೂಡ ಮಾಡಿದೆ. ಚಟ್ನಿ ಮಾಡಿ ನೋಡಿ, ನಾವು 5 ಗಂಟೆಗೆ ಮನೆ ಬಿಡಬೇಕು ಅಂತ ಅಂದ್ಕೊಂಡಿದ್ವಿ. ನಾವು 4:45ಗೆ ಮನೆ ಬಿಡ್ತಾಯಿದ್ವಿ. ಸಿಂಬನಿಗೆ ಕೂಡ ಊಟ ಹಾಕಿ ಅಲ್ಲಿ ಹೋಟೆಲ್ ಇದೆ, ಅಲ್ಲಿ ಅವರಿಗೆ ಹೇಳಿ ಹಾಗೆ ಈಗ ನಾವು ಬ್ರಹ್ಮಾವರದ ಕಡೆಗೆ ಹೋಗ್ತಾ ಇದ್ದೀವಿ. ಒಂಥರ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಕಷ್ಟ ಅಂತ ಆಗುತ್ತೆ, ಆದರೆ ಏನು ಮಾಡೋದು, ಮಕ್ಕಳು ಎದುರುಗಡೆ ಬಂದಾಗ ಯಾವುದೇ ಕಷ್ಟ ಮಂಜಿನಂತೆ ಕರಗೋಗಿಬಿಡುತ್ತೆ. ಹಾಗೆ ನಾವೀಗ ಹೊರಟ್ವಿ. ತುಂಬ ಕತ್ಲೆ ಅಂದರೆ ಕತ್ಲೆ ಇತ್ತು, ಗೊತ್ತಲ್ವ. ಮತ್ತು ಇವತ್ತು ತುಂಬ ಚಳಿ ಇತ್ತು, ತುಂಬ ಅಂದರೆ ತುಂಬ ಚಳಿ ಇತ್ತು. ನಾನು ಯಾವಾಗೂ ಸ್ವೆಟರೆಲ್ಲ ಹಾಕೋದೇ ಇಲ್ಲ. ಬೆಳಗ್ಗೆ ಎದ್ದು ಬಂದಾಗೂ ಕೂಡ ಅಷ್ಟೇ ನಂಗೆ ತುಂಬ ಚಳಿ ಅಂತ
ಅನ್ನಿಸ್ತಾ ಇತ್ತು. ನಾವು ಬೆಳಗ್ಗೆ ಟೈಮ್ ಟ್ರಾವೆಲ್ ಮಾಡ್ತಾ ಏನಂದರೆ ನಿಮಗೆ ಯಾವುದೇ ವೆಹಿಕಲ್ಗಳು ಸಿಗಲ್ಲ, ಹಾಗಾಗಿ ನಾವು ಆರಾಮಾಗಿ ಹೋಗ್ಬಿಡ್ತೀವಿ. ನೋಡಿ ನಾವು ಒಂದು ಕಾಲು ಗಂಟೆಗೆ ನಾವು ಆಗುಂಬೆಗೆ ಬಂದ್ವಿ. ಆಗುಂಬೆಲಿಗೆ ಹೊಸ ರೋಡ್ ಆಗಿದೆ. ಇನ್ನು ಈ ರೋಡು ಇದೇ ಲಾಸ್ಟ್ ಅನಿಸುತ್ತೆ, ನೆಕ್ಸ್ಟ್ ಎಲ್ಲ ಹೋಗ್ತಾ ಹೊಸ ರೋಡಲ್ಲಿ ಹೋಗೋದನ್ಸುತ್ತೆ. ಅದೇ ನಾನು ನಮ್ಮ ಮನೆಯವರು ಮಾತಾಡ್ತಾ ಇದ್ವಿ, ಪಾಪ ಈ ಹೋಟೆಲ್ಗಳು ಅವರಿಗೆಲ್ಲ ಹೊಡ್ತಾ ಬೀಳುತ್ತೆ ಅಂತ. ಇದೊಂದೇ ಹೋಟೆಲ್ ಇಲ್ಲಿರೋದು, ತುಂಬ ಚೆನ್ನಾಗಿರುತ್ತೆ. ನಾವು ಅಲ್ಲಿ ಕೂಡ ಊಟ ತುಂಬ ಸಲ ಮಾಡಿದ್ದೀವಿ. ಇಲ್ಲಿ ಇನ್ನೂ ವೆಹಿಕಲ್ಗಳು ಓಡಾಡೋದಿಲ್ಲ, ಆ ಕಡೆನೇ ಬರುತ್ತೆ. ಅದು ಯಾಕೆ ಆ ರೋಡ್ ಮಾಡಿದ್ರೋ ಏನೋ ಗೊತ್ತಿಲ್ಲ, ಅಂದರೆ ಇದು ಹೊಡಿಬಾರ್ದು ಅಂತನೋ ಅಥವಾ ಬೈಪಾಸ್ ಥರನೋ ಏನಕ್ಕೆ ಹಂಗೆ ಮಾಡಿದ್ರೋ ಗೊತ್ತಿಲ್ಲ. ಹಾಗೆ ಒಂದು ಲೋಟ ಟೀ ಕುಡಿಯೋಣ ಅಂತ ನಾನು ನಮ್ಮ ಮನೆಯವರು ಹೋಟೆಲ್ಗೆ ಹೋದ್ವಿ. ತುಂಬ ಚಳಿ ಇದೆ, ಆಗುಂಬೆಲಿ ಟೀ ಕುಡಿಯೋಣ ಅಂತ ಬಂದ್ವಿ. ನಮ್ಮ ಮನೆಯವ್ರು ಕಾಫಿ ತೊಗೊತಾರಂತೆ, ನಂಗೆ ಕಾಫಿ ಬೇಡ, ಟೀ ಬೇಕು ಅಂದರೆ ನಂಗೆ ಯಾಕೋ ಬೆಳಗ್ಗೆ ಕಾಫಿ ಕುಡಿಬೇಕು ಅಂತ ಅನಿಸಲ್ಲ. ಹಂಗಾಗಿ ಚಳಿ ಅಂದರೆ ಅಷ್ಟು ಚಳಿ ಇದೆ. ತಿಂಡಿನೂ ತಿಂತಾಯಿದ್ದಾರೆ ಕೆಲವರು, ಕೇಸರಿ ಬಾತು ಉಪ್ಪಿಟ್ಟು ಎಲ್ಲ ತಿಂತಿದ್ದಾರೆ. ನಾವು ತಿಂಡಿ ತೊಗೊಂಡಿರೋದ್ರಿಂದ ತಿಂಡಿ ತಿಂತ ಇಲ್ಲ, ತುಂಬ ಚಳಿ ಇದೆ. ತುಂಬ ಹೋಟೆಲ್ಗಳೆಲ್ಲ ಕ್ಲೋಸ್ ಇತ್ತು, ಇದೊಂದೇ ಓಪನ್ ಇತ್ತು, ಹಾಗಾಗಿ ಇಲ್ಲಿ ಬಂದ್ವಿ. ಇನ್ನೇನು ಆಗುಂಬೆ ಘಾಟಿ ಹಿಡಿತೀವಿ. ನೀರು ಕೇಳೋಣ ಅಂತ ಪಾಪ ಅವರು ಬಿಸಿ ಬಿಸಿ ನೀರೇ ಕೊಟ್ಟಿದ್ದಾರೆ. ನಮ್ಮನೆಯವ್ರು ಕುಡಿಯೋದು ನೋಡಿ ನಂಗೆ ಆಶ್ಚರ್ಯ ಆಯಿತು, ಏನು ರೀ ಬೆಳಗ್ಗೆ ನೀರು ಕುಡಿತಾ ಇದ್ದೀರ ಅಂತ. ಬಿಸಿ ಬಿಸಿ ನೀರು ಕೊಟ್ಟಿದ್ದಾರೆ, ಅದಾ ಬಿಸಿ ಇದೆ. ಯಾವ ಟೈಮಿಂದ ಬಿಸಿ ನೀರು ಕುಡಿಯೋಕ್ಕೆ ಶುರು ಮಾಡಿದ್ರೆ ಹೇಳ್ರಿ? ಕರೋನಾ ಟೀ ಕಮ್ಮಿ ಕೊಟ್ಟಿದ್ದಾರೆ, ಅವ್ರಿಗೆ ಕಾಫಿ ಜಾಸ್ತಿ ಕುಡಿಯೋದು. ಚೆನ್ನಾಗಿದೆಯಾ ಕಾಫಿ? ನೋಡೋಣ ಟೀ ಕುಡಿದು ಹೆಂಗಿದೆ ಅಂತ. ಹಿಟ್ಟಂಗೂ ಬೀಳ್ತಾ ಇದೆ. ವಾವ್, ಮಸ್ತಾಗಿದೆ ಟೀ. ಇವತ್ತು ಮನೇಲೂ ಟೀ ಚೆನ್ನಾಗಿತ್ತು, ಆದರೆ ಉಕ್ಕೋಗ್ಬಿಟ್ಟಿತ್ತು, ಒಂದು ಸ್ವಲ್ಪ ಮಾತ್ರ ಸಿಕ್ಕಿತ್ತು. ಅದು ಟೀ ಕುಡ್ದಿರೋ ಸಮಾಧಾನ ಆಗಿರಲಿಲ್ಲ, ಹಾಗಾಗಿ ಈಗ ಮತ್ತೊಂದು ಟೀ ತೊಗೊಂಡು. ನನಗೆ ಇದರಲ್ಲಿ ಕುಡಿಯೋಕ್ಕೆ ಬರೋಲ್ಲ, ನಾವು ಒಂದು ಮಗ್ಗಿ ಇಟ್ಕೋಬೇಕು. ಅದರಲ್ಲೆಲ್ಲ ನಿಂದೊಂದು ಏನಾರು ಒಂದು ಇರುತ್ತೆ ಅಂತ. ಟೀ ಕುಡಿದ್ವಿ, ಆದರೆ ಆ ಚಳಿಗೂ ಏನೋ ಗೊತ್ತಿಲ್ಲ, ಕೆಳಗೆ ಬಂದ ತಕ್ಷಣ ಟೀ ತಣ್ಣಗಿತ್ತು. ಆವಾಗ ಒಂಥರ ಟೀ ಮಜಾ ಬರಲಿಲ್ಲ. ಅಲ್ಲಿ ಪಕ್ಕಕ್ಕೆ ಹೋಟೆಲ್ ಪಕ್ಕನೇ ಒಂದು ಮರ ಇತ್ತು, ಅಲ್ಲೆಲ್ಲ ಬೆಳ್ಳಕ್ಕಿಗಳು ಕುತ್ಕೊಂಡಿದ್ವು. ನಮ್ಮ ಮನೆಯವ್ರು ಸ್ವಲ್ಪ ವೀಡಿಯೋ ಮಾಡಿಕೊಡ್ತೀನಿ ಅಂತ ವೀಡಿಯೋನ ಮಾಡಿದರೆ. ಇವತ್ತು ಏನಾಗುತ್ತೆ ಅಂದರೆ ನಿಮಗೆ ಪಾರ್ಟ್ 1 ಪಾರ್ಟ್ 2 ಥರ ವೀಡಿಯೋ ಬರುತ್ತೆ. ಯಾಕಂದರೆ ಒಂದು 50 ನಿಮಿಷದ ವೀಡಿಯೋ ಆಗಿಬಿಟ್ಟಿದೆ, ನನಗೆ ಗೊತ್ತಿಲ್ಲ ಅಷ್ಟು ವೀಡಿಯೋ ಆಗಿಬಿಟ್ಟಿದೆ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಇವತ್ತು ಮಗನ ಸಿಗೋ ತನಕ ವೀಡಿಯೋ ಮಾಡ್ತೀನಿ. ನಾನು ನೆಕ್ಸ್ಟ್ ಮಗನ ಜೊತೆಗೆ ಹಿಂಗೆ ಏನೆಲ್ಲ ಮಾಡಿದ್ವಿ ಅನ್ನೋದನ್ನು ತೋರಿಸ್ತೀನಿ. ಯಾಕಂದರೆ ನಂಗೆ ಯಾವುದೇ ಕ್ಲಿಪ್ಪಿಂಗ್ನು ನಾನು ಕಷ್ಟಪಟ್ಟು ಮಾಡಿರ್ತೀನಲ್ವ, ಅದು ಯಾವುದನ್ನು ನಂಗೆ ವೇಸ್ಟ್ ಮಾಡೋಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ. ದಯವಿಟ್ಟು ಯಾರೂ ಏನೂ ಅಂದ್ಕೋಬೇಡಿ. ಯಾರಿಗಾದರೂ ನಿಮಗೆ ಈ ವಿಡಿಯೋ ಇಷ್ಟನೇ ಆಗಿಲ್ಲ ಅಂದರೆ ಈ ವಿಡಿಯೋ ನೋಡಬೇಡಿ, ಹಾಗೆ ನೆಕ್ಸ್ಟ್ ವಿಡಿಯೋ ಕೂಡ ನೋಡೋಕ್ಕೆ ಹೋಗಬೇಡಿ. ಇಷ್ಟ ಆದವರು ಮಾತ್ರ ಆ ವಿಡಿಯೋನೂ ಕೂಡ ನೋಡಿ. ನನಗೂ ಇದೊಂದು ಮೆಮೊರಿ ಆಗಿರುತ್ತೆ, ಮತ್ತು ನಾನು ಅಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ಕೊಂಡಿರ್ತೀನಲ್ವ, ಹಾಗಾಗಿ ಅದನ್ನು ನನಗೆ ಡಿಲೀಟ್ ಮಾಡೋದಕ್ಕೆ ಇಷ್ಟ ಆಗಲಿಲ್ಲ. ಹಾಗೆಯೇ ಒಂದು ಘಟನೆ ಆಯಿತು. ಏನಪ್ಪ ಅಂದರೆ ನಮ್ಮನೆಯವ್ರು ಹೇಳಬೇಡ ಅಂದರು. ಆ ಟೈಮಲ್ಲಿ ನಾವು ಆಗುಂಬೆ ಘಾಟಿ ಕೊನೆ ಟರ್ನ್ ಇಳಿಬೇಕಿದ್ರೆ ನಮ್ಮದು ಕಾರು ಬ್ರೇಕ್ ಹಿಡಿಲೇ ಇಲ್ಲ. ನಾನು ನಮ್ಮ ಮನೆಯವ್ರು ಯಾಕೆ ಈ ಥರ ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಅಂತ ನಾನು ಕೇಳ್ತಾ ಇದ್ದೀನಿ, ಏನಾಯಿತು ಅಂತ. ಅವ್ರು ಏನೂ ಹೇಳಲ್ಲ, ನಾನು ಹೆದರ್ತೀನಿ ಅಂತೇಳಿ. ಆಮೇಲೆ ನಾವು ಆಗುಂಬೆ ಘಾಟಿ ಇಳಿದ ಮೇಲೆ ಅವರು ಹೇಳಿದ್ರು ಬ್ರೇಕು ಹಿಡಿಲಿಲ್ಲ ಕಣೆ ಅಲ್ಲಿ ಅಂತ. ಆಮೇಲೆ ನಾವು ಅಲ್ಲಿ ಹೋಟೆಲಲ್ಲಿ ಸ್ನ್ಯಾಕ್ಸ್ ತೊಗೊತೀವಲ್ವ, ಅಲ್ಲಿ ಹೋಗಿ ಸ್ನ್ಯಾಕ್ಸ್ ತೊಗೊಳೋದಕ್ಕೆ ಅಂತ ಹೋದ್ವಿ. ಅವ್ರನ್ನ ಕೇಳಿ ಅಂದಲ್ಲಿ ಎಲ್ಲಾದರೂ ಗ್ಯಾರೇಜ್ ಇದೆಯಾ ಅಂತ ಹೇಳಿ. ಆಮೇಲೆ ಅವರು ಕೇಳಿದ್ರು, ಅದು ಯಾವುದೋ ಊರ ಹೆಸರು ಹೇಳಿದ್ರು. ಹಾಗೆ ನಾವು ಹೆಂಗಿದ್ರು ಬ್ರಹ್ಮಾವರ ಹೋಗ್ತೀವಲ್ವ, ಅಲ್ಲಿ ಕೇಳೋಣ, ಇಲ್ಲ ಉಡುಪಿಗೂ ಹೋಗ್ತೀವಲ್ವ ಅಲ್ಲಿ ಕೇಳೋಣ ಅಂತ ಅಂದ್ಕೊಂಡ್ವಿ. ಶ್ರೇಯಿಗೆ ಒಂದು ಸ್ವಲ್ಪ ಸ್ನ್ಯಾಕ್ಸು ಎಲ್ಲ ತೊಗೊಂಡ್ವಿ. ಪಾಪ ಅವರು, ನಾವು ಯಾವಾಗಲೂ ಅಲ್ಲಿ ಹೋಟೆಲಿಗೆ ಹೋಗ್ತೀವಲ್ಲ, ಅವರು ತಿಂಡಿ ತಿಂತೀರಾ ಅಂತ ಕೇಳಿದ್ರು. ಇಲ್ಲ ತಿಂಡಿ ತಂದಿದ್ದೀವಿ ಅಂತ ಅಂದ್ವಿ. ಯಾಕಂದರೆ ಹೋದ ತಕ್ಷಣ ಪಾಪ ನಮಸ್ಕಾರ ಮಾಡ್ತಾರೆ ಅಂದರೆ ನಾವು ಪರಿಚಯ ಆಗಿಬಿಟ್ಟಿದ್ದೀವಲ್ಲ. ಯಾವಾಗ ಚಿನ್ನಿ ಬಿಟ್ಟಾಗಿಂದನೂ ಓಡಾಟ ಇಲ್ಲೇ ಇರುತ್ತಲ್ವ, ಹಾಗಾಗಿ 5 ವರ್ಷದಿಂದ. ಅದೇ ಬೇಗ ಹೋದರೆ ಶ್ರೇಯನು ತಿಂಡಿ ಕರ್ಕೊಂಡು ತಿಂಡಿ ತಿನ್ನೋಕ್ಕಾಗುತ್ತೆ ಅಂತ ನಾವು ಮನೇನ ಬೇಗನೆ ಬಿಟ್ವಿ. ಇನ್ನು ಕಾರ್ಕಳ ಹೋಗಬೇಕು. ಇಡ್ಲಿ ತೊಗೊತೀರ ಅಲ್ಲಿ ಭಟ್ರು ಹೋಟ್ಲಲ್ಲಿ ಇಡ್ಲಿ ಚೆನ್ನಾಗಿ ಸಿಗುತ್ತೆ. ಅಂದರೆ ನಮ್ಮ ಮನೆಯವ್ರಿಗೆ ಅದಿಷ್ಟ ಇಡ್ಲಿ. ಇದ್ರದ್ದು ಎಲ್ಲದು ಕೆಸಿನೆಲ್ಲ ಅಂತೀನಿ ನಾನೊಬ್ಳು. ಕೆಸಿನೆಲ್ಲ ಮಾಡಿದ್ರೆ ಹಲಸಿನೆಲ್ಲದು ಕಡುಬು ಸಿಗುತ್ತೆ, ಕಡುಬು ಅಂತಾರೆ ಅನ್ಸುತ್ತಲ್ಲ ರೀ ಇಲ್ಲಿ. ಅದು ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ. ಹೊಸನಗರದಲ್ಲಿ ಶಬರಿ ಅಂತ ಹೋಟೆಲ್ ಇತ್ತು, ನಮ್ಮ ಮದುವೆ ಆದಾಗ ನಮ್ಮ ಮನೆಯವರು ಅಲ್ಲಿ ತಗೊಬಂದು ತಿಂತಾಯಿದ್ರು. ನನಗೆ ಅವಾಗ ತಿನ್ನು ಅಂತಾನೂ ಕೊಡ್ತಿರ್ಲಿಲ್ಲ ಗೊತ್ತಾ.
ಅದು ಯಾವಾಗಲೂ ನಂಗೆ ಅದೊಂದು ನೆನಪಾಗುತ್ತೆ. ಅವ್ರಿಗೆ ತುಂಬ ಇಷ್ಟ. ಅದಕ್ಕೆ ನಾನು ಅಲ್ಲಿ ಬಾಕ್ಸ್ಗಳು ತರ್ತಾರೆ ಚಟ್ನಿಗೆ ಸಾಂಬಾರಿಗೆ ಎಲ್ಲ. ನಾನು ಮನೆಯಿಂದ 2 ಬಾಕ್ಸ್ ಬಂದಿದ್ದೀನಿ ಇವರಿಗೆ. ಒಯ್ಯಿರಿ ಅಂತೆಲ್ಲ. ಇಡ್ಲಿನ ಬೇಕಾದ್ರೆ ಅವರು ಬಾಳೆ ಎಲೆಯಲ್ಲಿ ಕಟ್ಟಿ ಕೊಡ್ತಾರೆ. ಅಲ್ಲಿ ತಿಂಡಿ ಕೊಡೋದು ಬಾಳೆ ಎಲೆನೇ. ಅವ್ರಿಗೆ ಎಷ್ಟು ಬೇಕು ಅಷ್ಟು ಇಡ್ಲಿ ತಂದ್ಕೊಂಡ್ರೆ 2-3 ತಂದ್ಕೊಳ್ಳಿ ಅಲ್ವಾ. ಎಲ್ಲರಿಗೂ ಒಂದೊಂದು ತನ್ನಿ, ಬೆಸ್ಟು ಅಲ್ಲ. ಸಾಂಬಾರಿಗೆ ಚಟ್ನಿಗೆ ಬಾಕ್ಸ್ ತಂದಿದ್ದೀನಿ, ಹೋಗಿ ತೊಗೊಂಬರ್ತಾರೆ. ನಮ್ಮನೆಯವ್ರಿಗೆ ಅಲ್ಲಿ ಸೆಟ್ ದೋಸೆ ನೋಡಿದ್ರಾ, ದೋಸೆ ಆಗಿರಲಿಲ್ಲ ಅನ್ಸುತ್ತೆ. ಫೋಟೋದಲ್ಲಿ ನೋಡಿನೇ ನಮ್ಮನೆಯವ್ರಿಗೆ ಬಾಯಲ್ಲಿ ನೀರು ಸುರಿತಾ ಇತ್ತು. ಸೆಟ್ ದೋಸೆ ತಿನ್ಬೇಕು ಅನ್ನಿಸ್ತಾ ಇದೆ ಅಂತ. ನಾವು ತಿನ್ರಿ ಅಂದೆ ನಾನು. ಇಲ್ಲ ಬೇಡ, ಮನೆಯಿಂದ ಮಾಡ್ಕೊಂಡು ಬಂದಿದ್ದೀವಲ್ಲ, ಬೇಡ ಅಂತ ಅಂದ್ರು. ಎಂಥ ಚಳಿ ಇದೆ ಗೊತ್ತಾ. ನಮ್ಮನೆಯವ್ರು ಹೇಳಿದ್ರು ಆಗುಂಬೆಲೆಲ್ಲ ಚಳಿ ಇರಲ್ಲ ಕಣೆ ಅಂತ ಅಂದಿದ್ರು. ಎಷ್ಟು ಚಳಿ ಇದೆ ಗೊತ್ತಾ. ನಗ್ತಾರೆ ಇವಾಗ. ಏನಾರು ಆಗಲಿ ಅಂತ ನಾನು ಸ್ವೆಟ್ರ್ ಹಾಕೊಂಡು ಬಂದಿದ್ದೆ. ಈ ಡ್ರೆಸ್ ತಗೊಂಡು ತುಂಬ ದಿನ ಆಗಿತ್ತು, ತುಂಬ 2 ವರ್ಷನೇ ಆಗೋಗಿತ್ತು. ಇದು ಕಲರ್ ಒಂಥರ ಡಲ್ ಥರ ಕಾಣಿಸುತ್ತೆ, ಹಾಗಾಗಿ ನನಗೆ ಹಾಕೋಕ್ಕೆ ಇಷ್ಟ ಆಗಿರಲಿಲ್ಲ. ಇವ್ರ ತಂಗಿ ಮೊನ್ನೆ ಹಾಕಿದ್ಲು, ಇದು ಸೇಮ್ ಇದೇ ಥರದ್ದೇನೆ, ಅಂದರೆ ಕಲರ್ ಇದೇ ಥರನೇ ಇತ್ತು, ಸ್ವಲ್ಪ ಇದೇ ಥರನೇ ಇತ್ತು ಅನಿಸುತ್ತೆ. ಅವಾಗ ನಾನು ಅವಳ ಹತ್ರ ಹೇಳಿದ್ದೆ, ನಾನು ಈ ಥರ ಡ್ರೆಸ್ ತೊಗೊಂಡಿದ್ದೀನಿ ಕಣೆ, ಅದು ಡಲ್ ಅನಿಸುತ್ತೆ ಅಂತ ಹಾಕಿಲ್ಲ, ಚೆನ್ನಾಗಿ ಕಾಣ್ತಾ ಇದೆ ಅಂತ. ಅವಳು ಹಾಕಿ ಅತ್ಗೆ ಅಂತ ಹೇಳಿದ್ಲು. ಆಮೇಲೆ ಅವಳು ಧೈರ್ಯದ ಮೇಲೆ ಹಾಕ್ಕೊಂಡೆ, ಚೆನ್ನಾಗಿ ಕಾಣ್ತಾ ಇದೆ. ಕೆಲವೊಂದ್ಸಲ ಅಂಗಡಿಲಿ ಹಾಗೇನೆ, ಅಂಗಡಿಯಲ್ಲಿ ಹೋದಾಗ ಚೆನ್ನಾಗಿಲ್ದೇ ಇರೋದು ನಮಗೆ ಒಂದೊಂದ್ಸಲ ಚೆನ್ನಾಗಿ ಕಾಣುತ್ತೆ. ಮನೆಗೆ ತಂದ್ಮೇಲೆ ಅದು ಚೆನ್ನಾಗೇ ಇಲ್ಲ ಅಂತ ಅನ್ಸುತ್ತೆ. ಕೆಲವೊಂದು ಡ್ರೆಸ್ಗಳು ಹಾಗೆ ಇಟ್ಟು ಆಮೇಲೆ ದಿನ ಮನೇಲಿ ಹಾಕಿದ್ದು ಉಂಟು. ನಾನು ಹಾಗೆ 1 ಸಲ 2 ಸಲ ಹೊರಗೆ ಹಾಕಿ, ಇದು ನಾನು ಹಾಗೆ ಅನ್ಕೊಂಡಿದ್ದೆ ಚೆನ್ನಾಗಿಲ್ಲ ಅಂತೇಳಿ ಹಾಕಕ್ಕೆ ಹೋಗಿರ್ಲಿಲ್ಲ. ನಾವು ಹೋದ ವರ್ಷ ಡೆಲ್ಲಿ ಹೋಗೋದಕ್ಕಿಂತ ಮುಂಚೆ ತಗೊಂಡಿದ್ದು, ಆವಾಗ ತಗೊಂಡಿದ್ದ, ಹಾಕ್ಲೇ ಇಲ್ಲ ನಾನು. ಇವತ್ತು ನೋಡೋಣ ಅಂತ ಹಾಕೊಂಡು ಬಂದಿದ್ದೀನಿ. ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ರೀ, ಡಲ್ ಅಂತ ಅನ್ನಿಸ್ತಾ ಇಲ್ಲ. ಆಮೇಲೆ ನಮ್ಮನೆಯವರು ಸ್ವಲ್ಪ ನಿಧಾನವಾಗಿಯೇ ಕಾರ್ನ ಓಡಿಸ್ಕೊತ ಬಂದ್ವಿ. ಆಮೇಲೆ ಅದು ಬ್ರೇಕ್ ಕೂಡ ಸರಿ ಆಯಿತು, ಏನೂ ಆ ಥರ ಆಗಲಿಲ್ಲ. ನಾನು ಅದಕ್ಕೆ ಅಂದೆ, ನಮ್ಮೂರಲ್ಲಿ ತುಂಬ ಚಳಿ ಇತ್ತಲ್ವ, ಆಗುಂಬೆ ಘಾಟಿ ಇಳಿದ ತಕ್ಷಣ ಸೆಕೆ ಶುರುವಾಗುತ್ತಲ್ಲ ಅಲ್ಲೆಲ್ಲ, ಸೌತ್ ಕೇಂದ್ರ ಅಲ್ವಾ, ಅದಕ್ಕೆ ಅದೆಲ್ಲೋ ಬ್ರೇಕ್ ಸರಿ ಆಯ್ತೇನೋ ಅಂತ ಅಂದ್ಕೊಂಡ್ವಿ. ನಮ್ಮನೆಯವರು ಅಂದ್ರದ್ದು ಯಾಕೆ ಹಂಗಾಯಿತು ಅಂತೇಳಿ, ಯಾಕಂದರೆ ಮೊನ್ನೆ ಇನ್ನೂ ಸರ್ವಿಸ್ ಆಗಿದೆ. ಸರ್ವಿಸ್ ಆದಮೇಲೆ ನಾವು ಕಾರೇ ತೆಗೆದಿಲ್ಲ. ಹಾಗಾಗಿ ನಮ್ಮನೆಯವ್ರಿಗೂ ಒಂದು ಸ್ವಲ್ಪ ಆಶ್ಚರ್ಯ ಅಂತ ಅನ್ನಿಸ್ತು. ಆದರೆ ಯಾವುದೇ ರೀತಿಯಾಗಿರೋ ಪ್ರಾಬ್ಲಮ್ಮು ಆಗಲಿಲ್ಲ. ಮಾರುತಿಯವ್ರದ್ದು ಸರ್ವಿಸ್ ಸೆಂಟರ್ಗಳಿರುತ್ತಲ್ವ, ಅಲ್ಲಿಗೂ ಎಲ್ಲೂ ಹೋಗಲಿಲ್ಲ ನಾವು. ಹಾಗೆ ಬರೀ ಚಪಾತಿ ಅಂದರೆ ಶ್ರೇಯಿಗೆ ಸ್ವಲ್ಪ ಏನಾದರೂ ಹೋಟೆಲ್ದು ಬೇಕು ಅನಿಸುತ್ತಲ್ವ, ಹಾಗೆ ಭಟ್ರು ಹೋಟ್ಲು ಇತ್ತಲ್ವ, ನಾವು ಹೋಗೋ ರೋಡಲ್ಲೇ ಹೆಬ್ರಿಲಿದೆ, ಅಲ್ಲಿ ಇಡ್ಲಿ ಸಿಗುತ್ತೆ, ಹಲಸಿನ ಎಲೆದು. ಆ ಇಡ್ಲಿನ ತೊಗೊಳ್ಳಿ ಅಂತ ಹೇಳಿದ್ದೆ ನಾನು. ಎಲ್ಲರಿಗೂ ಒಂದೊಂದು ತೊಗೊಳ್ಳಿ ಅಂತ ಹೇಳಿ ನಾನು ಬಾಕ್ಸ್ ಕೂಡ ತೊಗೊಂಡು ಬಂದಿದ್ದೆ, ಸ್ಟೀಲ್ ಬಾಕ್ಸ್. ನಾನು ಒಂದು ಸಲ ಅಲ್ಲಿ ತಿಂಡಿ ತಿಂದಿದ್ವಿ, ಆವಾಗ ಅಲ್ಲಿ ತೊಗೊಬಂದಿದ್ರು ಪಾರ್ಸಲ್ಗೆ ಅಂತ ಹೇಳಿ. ಹಾಗಾಗಿ ನಾನು 2 ಬಾಕ್ಸ್ ತೊಗೊಬಂದಿದ್ದೆ. ಇಡ್ಲಿನ ಅವರು ಹೆಂಗಿದ್ರು ಇದ್ರೊಳಗಿತ್ತಲ್ವ, ಒಂದು ಪೇಪರಲ್ಲಿ ಸುತ್ತಿ ಕೊಟ್ಟಿದ್ದರು. ನನಗೆ ಹೆದರಿಕೆ ಅಂದರೆ ಹೆದರಿಕೆ, ಇವ್ರು ಕಾರ್ ಓಡಿಸ್ಬೇಕಿದ್ರೆ ಸರಿ ಇದೆಯಾ ಅಂತ ಕೇಳ್ತಾ ಇದ್ದೆ. ನಮ್ಮನೆಯವ್ರು ಪದೇ ಪದೇ ಬ್ರೇಕ್ ಹೊಡೆದು ತೋರಿಸ್ತಾಯಿದ್ರು, ನೋಡು ಸರಿ ಇದೆ ಅಂತ ಹೇಳಿ. ಅಂದರೂ ಒಂಥರ ಭಯ ಅಲ್ವಾ. ಅದು ನಾವು ಬೇರೆ ಮಗನ್ನ ತಿಂಡಿ ತಿನ್ನಬೇಡ, ನಾನು ಬರೋ ತನಕ ಕಾಯ್ತಾ ಇರು ಅಂತ ಹೇಳ್ಬಿಟ್ಟಿದ್ದೀವಿ. ನಾವು ಹೋಗೋದೇನಾದರೂ ಲೇಟ್ ಆಗುತ್ತೋ ಏನೋ ಅಂತ ನನ್ನ ತಲೆಯಲ್ಲಿ ಅದೇನೆ. ಆದರೆ ಇನ್ ಟೈಮಿಗೆ ನಾವು ಅಲ್ಲಿದ್ವಿ. 8:15 ಅಂದಿದ್ವಿ, ನೋಡಿ 8 ಗಂಟೆ ಇನ್ನೂ 5 ನಿಮಿಷ ಆಗಿಲ್ಲ. ಅಷ್ಟೊತ್ತಿಗೆ ನಾವು ಶ್ರೇಯು ಸ್ಕೂಲ್ ಹತ್ತತ್ರ ಇದ್ದೀವಿ. ಹಾಗಾಗಿ ನಾನು ವಿಡಿಯೋದಲ್ಲಿ ಎಲ್ಲೂ ಮಾತೇ ಆಡಲಿಲ್ಲ. ನನಗೆ ತುಂಬ ಭಯ ಅನ್ನಿಸ್ತಾಯಿತ್ತು. ಆಗುಂಬೆ ಘಾಟಿ ಹತ್ತೋ ತನಕ ಭಯ ಅನ್ನಿಸ್ತಾಯಿತ್ತು. ಆದರೆ ಇಲ್ಲೆಲ್ಲ ಓಡಾಡಿದ್ವಲ್ಲ, ಹಾಗಾಗಿ ನಾವು ಆರಾಮಾಗಿ ಇದ್ವಿ. ಹಾಗೆ ಈ ಹೋಟೆಲಲ್ಲಿ ಎಲ್ಲ ಪೇರೆಂಟ್ಸ್ಗಳು ರೂಮ್ ಮಾಡಿದ್ರಂತೆ. ಹೋದ ಸಲ ಔಟಿಂಗಿಗೆ ಬಂದಿದ್ರಲ್ವ, ಆವಾಗಲೇ ರೂಮ್ ಮಾಡಿದ್ದೀವಿ ಅಂತ ನನಗೆ ಕೆಲವೊಂದು ಪೇರೆಂಟ್ಸ್ಗಳು ಹೇಳಿದರು. ಹಾಗೆ ಶ್ರೇಯುನ ಸ್ಕೂಲ್ ಹತ್ರ ಬಂದ್ವಿ. ಇದು 21 ವರ್ಷ ಆಯ್ತಂತೆ ಸ್ಕೂಲ್ ನಡೆಸ್ತಾ. ತುಂಬ ಚೆನ್ನಾಗಿತ್ತು ಫಂಕ್ಷನ್ ಅಂತ ಎಲ್ಲ ಹೇಳ್ದ. ಶ್ರೇಯುನು ಅಷ್ಟೇ, ತುಂಬ ಮಕ್ಕಳು ಕರ್ಕೊಂಡು ಹೋಗಿದ್ರು, ತುಂಬ ಜನ ಬರ್ತಾಯಿದ್ರು ಕರೆಯೋದಕ್ಕೆ ಅಂತ. ನಾವು ಕೂಡ ಇವಾಗ ಹೋಗ್ತಾ ಇದ್ದೀವಿ. ನಾನು ನೆಕ್ಸ್ಟ್ ಇಯರ್ ಆದರೂ ಬರೋಣ ರೀ ಮಗನ ಫಂಕ್ಷನ್ ನೋಡೋದಕ್ಕೆ ಅಂತ ಹೇಳಿದೆ ನಮ್ಮ ಮನೆಯವರಿಗೆ. ನಾನು ಡ್ರೈವರ್ ಮಾಡಿ ಬೇಕಾದ್ರೆ ಕಳಿಸ್ತೀನಿ, ನಂಗೆ ಆಗಲ್ವೇನೋ ಅಂತಿದ್ರು. ಯಾಕಂದರೆ ಕೊನೆ ಕೊಯ್ಲು ಅದೇ ಟೈಮಲ್ಲೇ ಇರುತ್ತೆ. ಹಾಗೆ ನೋಡಿ ಫಂಕ್ಷನ್ ನಿನ್ನೆ ರಾತ್ರಿ ಮುಗ್ದಿತ್ತಲ್ವ, 11:30 12 ಗಂಟೆ ಆಗಿತ್ತಂತೆ. ಎಲ್ಲ ಹಾಗೇ ಇತ್ತು. ತುಂಬ ಜನ ಸ್ಟಾಫ್ಗಳು ಬಂದು, ಅಂದರೆ ಕ್ಲೀನ್ ಮಾಡೋರೆಲ್ಲ ಬಂದು ಕ್ಲೀನ್ ಮಾಡ್ತಾ ಇದ್ದರು. ತುಂಬ ಜನ ಪೇರೆಂಟ್ಸ್ಗಳು ಕೂಡ ಕರ್ಕೊಂಡು ಹೋಗ್ತಾಯಿದ್ರು, ಇಲ್ಲೂ ಕೂಡ ಇದ್ದರು. ನಾನು ಕೂಡ ಅಲ್ಲಿ ಹೋದೆ. ಅಲ್ಲಿ ಬರಿಬೇಕು, ಅಂದರೆ ಯಾವ ಹುಡುಗ ಅಂದರೆ ಯಾರು ಅಂತ ಎಲ್ಲ ಬರೆದ್ಬಿಟ್ಟು ಸೈನ್ ಹಾಕಬೇಕು. ನೆಕ್ಸ್ಟ್ ಬಿಡ್ತಾ ಕೂಡ ಸೈನ್ ಹಾಕಬೇಕು. ಹಾಗೆ ಸರ್ಗೆ ಕೂಡ ಫೋನ್ ಮಾಡಿ ಹೇಳಿದ್ವಿ, ಅವ್ರು ಕಳಿಸ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಶ್ರೇಯುಗಾಗಿ ಕಾಯ್ತಾ ಇದ್ದೀವಿ. ನಮ್ಮ ಶ್ರೇಯು ಸ್ನಾನ ಗೀನ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾನೆ. ಯಾಕಂದರೆ ರಾತ್ರಿ ಮಲಗಿದ್ದು ಲೇಟ್ ಆಗಿತ್ತಲ್ವ, ಹಾಗಾಗಿ ಇವತ್ತು ಆರಾಮಾಗಿ ಮಲಗಲಿ ಹೇಳಿ ಅಂತಿದ್ರು ಅನಿಸುತ್ತೆ. ಆದರೆ ಎಲ್ಲ ಹುಡುಗರು ಎದ್ದು ಓಡಾಡ್ತಾ ಇದ್ದರು. ನನ್ನ ಮಗ ಕೂಡ ಬಂದ. ಈ ಸಲ ಸ್ವಲ್ಪ ಹಾಳಾಗಿದ್ದಾನೆ ಶ್ರೇಯು, ಸ್ವಲ್ಪ ಕಪ್ಪಾದಂಗೆ ಅನ್ನಿಸ್ತಾನೆ. ಯಾಕೆ ಲೇಟು?
ಯಾಕೆ ಲೇಟ್ ಬಂತು ನೋಡ್ಬೇಕೀಗ ಶ್ರೇಯು ಯಾಕೋ ಹಾಳದಂಗಾಗಿದ್ದಾನೆ. ಶ್ರೇಯದು ನಿನ್ನೆ ಪ್ರೋಗ್ರಾಮ್ ತುಂಬಾ ಜನ ಬಂದಿಲ್ಲ, ಪೇರೆಂಟ್ಸ್ಗಳೆಲ್ಲ ಅಂದ್ರೆ ಇವಾಗ ಬಂದಿದ್ದಾರೆ. ನಿನ್ನೆ ರಾತ್ರಿ ಬಂದ್ರು ಇಲ್ಲಿ ಜನನೂ ಜಾಸ್ತಿ ಇರ್ತಾರ, ಮತ್ತೆ ರೂಮ್ ಮಾಡಿ ಎಲ್ಲ ಉಳಿಬೇಕು ಅಂತೇಳಿ ಬಂದಿಲ್ಲ. ಇವಾಗೆಲ್ಲ ಪಿಕ್ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಇವರು ಯಾರೋ ನಮ್ಮ ಚಿತ್ರದುರ್ಗದವ್ರಂತೆ, ಇವರು ಹಾ ಚಿತ್ರದುರ್ಗದವ್ರಂತೆ. 10th ಅಂತ ಅವ್ರ ಮಗ, ಅವರು ಬಂದಿದ್ದಾರೆ. ಸುಮಾರು ಜನ ಸಿಕ್ಕಿದ್ರು ನಮಗೂ ಕೂಡ. ಶ್ರೇಯು ಸ್ಕೂಲ್ ಇದು ವಾರ್ಡನ್ ಇದಾರಲ್ಲ, ಅವ್ರದ್ದು ಮದುವೆ ಇನ್ 2 days ಇದೆ, ಇಲ್ಲೇ ಇದ್ದಾರೆ. ನಾವು ಅವ್ರಿಗೆ ಫೋನ್ ಮಾಡ್ಬೇಕೋ ಬೇಡವಾ ಅಂತ. ಆಮೇಲೆ ಅಲ್ಲಿ ಮತ್ತೊಬ್ರು ಪೇರೆಂಟ್ಸ್ ಹೇಳಿದ್ರು ಮಾಡಿ ಮೇಡಮ್ ಇದಾರೆ ಅಂದ್ರು. ನಾನು ಆಮೇಲೆ ನೋಡ್ತೀನಿ ಇದಾರೆ ಇನ್ನು ಮೇಲೆ. ನಮಸ್ತೆ ಮೇಡಮ್ ಅಂದ್ರು. ನಮಸ್ತೆ ಅಂತ ಹೇಳಿದೆ. ಯಾರ ಮಗ ಏನು ಆಕ್ಸಿಡೆಂಟ್ ಆಯ್ತಾ? ಶ್ರೇಯದಲ್ಲಿ ಪ್ರೋಗ್ರಾಮ್ ನಡೆದಿದೆ, ನೋಡಿಲ್ಲಲ್ಲ ನಾನು ಯಾವತ್ತು. ಅವ್ನು ಯಾವಾಗಲೂ ಹೇಳೋನು ಅಂತ. ಓ ಶ್ರೇಯ ಅವ್ರದ್ದು ನಿನ್ನೆ ದೊಡ್ಡ ಸ್ಟೇಜ್ ಹಾಕಿದ್ರು. ಸ್ಟೇಜ್ ಎಷ್ಟು ದೊಡ್ಡ ಇದೆ ಗೊತ್ತಾ ನೋಡಿ. ಪ್ರೋಗ್ರಾಮ್ ಅಂತೂ ನೋಡೋಕ್ಕಾಗಿಲ್ಲ. ತಡೀರಿ, ವಿಂಡೋ ಇಳಿಸ್ರಿ ನೋಡಿ. ಅಲ್ಲಿ ಮುಂದಿನ ಪೇರೆಂಟ್ಸ್ ನೇಮ್ ಬರೀತಾರೆ ಇಲ್ಲಿ. ಅವಾಗ ಪೇರೆಂಟ್ಸ್ ಹೋಗಬೇಕು. ಹೌದಾ? ಪೇರೆಂಟ್ಸ್ ನೇಮ್ ಬರೀತಾರೆ. ಹಾ, ನಮ್ಮ ಹೆಸರು ಬರೀತಾರಾ? ಆಫೀಸ್ ನೇಮ್ ಬರೆಯಲ್ಲ. ಕತಾಗಿದೆ. ನಾನು ಇಲ್ಲೆಲ್ಲ ಬಂದೇ ಇರಲಿಲ್ಲ, ಇವತ್ತೇ ಫಸ್ಟ್ ಟೈಮ್ ಬಂದಿದ್ದು ಇಲ್ಲಿಗೆಲ್ಲ. ಇದಾ ಇದು ಜಾಗಿಂಗ್ ಮಾಡೋದಂತ. ಅಲ್ಲೇ ಇದಿದೆ, ಏನದು ಗ್ಯಾರೇಜ್. ಎಲ್ಲ ರಿಪೇರಿ ಇಲ್ಲೇ ಆಗೋದು. ಇತ್ತಾರೆ ಟಿಪ್ಪರ್ ತರ್ತಾರೆ, ಇದು ನಾನು ಇಲ್ಲಿ ನೋಡಿರ್ಲಿಲ್ಲ. ನಾವು ಇಲ್ಲಿ ಏನ್ ಮಾಡ್ತೀರಾ ಪಾಪ ನೀವು? ಯೋಗ ಎಲ್ಲ ಮಾಡ್ತೀರಾ ಇಲ್ಲಿ? ಪಾರ್ಕಿಂಗ್ ಅದು. ಇದು ಬಸ್ ನಿಲ್ಸ್ತಾರೆ ಇಲ್ಲಿ. ಅದೇ ಬಸ್ ಪಾರ್ಕಿಂಗ್. ಇಲ್ಲಿ ಶ್ರೇಯು ಇಲ್ಲಿ ಹೋದ್ರೆ ಊಟಕ್ಕೆ ಹೋಗೋದು ಡೈನಿಂಗ್ ಹಾಲ್ಗೆ. ಇದು ಹೊಸ ಗ್ಲೋಬಲ್ ಸ್ಕೂಲ್, ಕಾಲೇಜ್ ಏನೋ ಆಗುತ್ತಂತೆ. ಇದು ಬೇರೆ ಸ್ಕೂಲ್. ಇದು ಗ್ಲೋಬಲ್. ಇದು ಶ್ರೇಯು, ಇದು ಇಲ್ಲಿ ಇವ್ರು ಇರಲ್ಲ ಅಂದ್ರೆ ಬರೀ ಬೋರ್ಡಿಂಗ್ ಅವ್ರು ಮಾತ್ರ ಸ್ಕೂಲ್ ಅದು. ಶ್ರೇಯುದ್ರಲ್ಲಿ ಲೋಕಲ್ ಅವರು ಬರ್ತಾರೆ. ಇಲ್ಲ ಹಂಗಿರಲ್ಲ, ಬರೀ ಅವ್ರದ್ದು ಮಾತ್ರ ಇರುತ್ತೆ. ನಮ್ ಶ್ರೇಯು ಒಂದ್ಸಲ ಹೋಗಿದ್ದ. ಹೇರ್ ಕಟ್ಟಿಗೆ ಇಲ್ಲೇ ಹೋಗ್ತೀರಾ ಮಗ ನೀವು? ಹೇರ್ ಕಟ್ಟಿಗೆ ಇಲ್ಲೇ ಹೋಗ್ತೀರಾ? ಹೇರ್ ಕಟ್ ಮಾಡಿಸ್ಬೇಕಾಗಿತ್ತು ಮಗ. ಆಗಿನೇ ಎಷ್ಟು ಚೆನ್ನಾಗಿ ಹೌದಾ? ಸ್ಕೂಲ್ ಹತ್ರ ಜಾಗ. ಈ ಸ್ಕೂಲ್ ಕೆಳಗೆ ಇಳಿದ ತಕ್ಷಣ ಅಲ್ಲಿ ನಿನ್ನೆ ಪಾರ್ಕಿಂಗ್ ಏರಿಯಾ ಮಾಡಿದ್ರು 4 ವೀಲರ್ಗೆ ಎಲ್ಲ. ಅಲ್ಲೇನೆ ತಿಂಡಿ ತಿನ್ನೋಣ ಅಂತ ಹೇಳಿದ್ರು ನಮ್ಮನೆಯವ್ರು. ಯಾಕಂದರೆ ಸ್ವಲ್ಪ ಅವರಿಗೆ ಎಲ್ಲ ಹತ್ತಿರ ಇರಬೇಕು, ಹಾಗಾಗಿ. ಅಷ್ಟೊತ್ತಿಗೆ ಚಿನ್ನಿ ಕೂಡ ಫೋನ್ ಮಾಡಿದ್ಲು. ಚಿನ್ನಿ ಹತ್ರನೂ ಮಾತಾಡ್ತಾ ಇದ್ದಾನೆ ಅವನು. ನಾವೀಗ ಅವನಿಗೆ ತಿಂಡಿ ಹಾಕಿ ಕೊಡ್ತಾ ಇದ್ದೀವಿ. ಅದೇ ನಾವು ಚಾಪೆ ತಂದಿದ್ರೆ ಚೆನ್ನಾಗಾಗ್ತಾ ಇತ್ತು. ನಾನು ಅದೇ ಅಂತ ಇದ್ದೆ ನಮ್ಮ ಮನೆಯವರಿಗೆ, ಕಾರಲ್ಲಿ ಒಂದು ಚಾಪೆ ಆಮೇಲೆ ಒಂದು ಸ್ಟವ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆನ್ಲೈನಲ್ಲೆಲ್ಲ ಸ್ಟವ್ ಸಿಗುತ್ತೆ, ಸಣ್ಣದೊಂಥರ ಇರುತ್ತೆ, ಗ್ಯಾಸಿಂದು ಇಷ್ಟೇ ಟ್ಯೂಬ್ ಥರ ಇರುತ್ತೆ, ಆ ಥರ ಇರುತ್ತೆ. ಅದು ಯಾರಾದರೂ ಯೂಸ್ ಮಾಡಿದ್ದೀರಾ, ಅದು ಚೆನ್ನಾಗಿದೆಯಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ನಮ್ಮ ಮನೆಯವರು ನೋಡಿ ಮಾಡಿ ತಗೊಂಬರೈತಿ, ಡಮ್ ಗಿಮ್ ಅಂದಾತು ಅಂತ ಹೇಳಿದ್ರು. ಯಾಕಂದರೆ ಚಪಾತಿ ಎಲ್ಲ ಬಿಸಿ ಮಾಡೋದಕ್ಕೆ ಟೀ ಪಾತ್ರೆ ತಂದರೆ ಟೀ ಮಾಡ್ಕೊಂಡು ಕುಡಿಬೋದಲ್ವ. ಹೆಂಗಿದ್ರೂ ನಾವೀಗ ಒಂದು 3-4 ವರ್ಷ ಅಂತೂ ಮಕ್ಕಳನ್ನ ಓದಿಸ್ಲೇಬೇಕು. ಹಾಗಾಗಿ ನಮಗದು ಅವಶ್ಯಕತೆ ಇದೆ. ಹಾಗಾಗಿ ನಾವು ಇಬ್ಬರು ಇದನ್ನು ತುಂಬ ಎಂಜಾಯ್ ಮಾಡ್ತೀವಿ. ನಾವು ಚಿನ್ನಿದಾಗಲಿ ಇದಾಗಲಿ ನಾವು ತುಂಬ ಖುಷಿ ಪಡ್ತೀವಿ. ನೀವು ಅಷ್ಟೇ ಈ ಥರ ಮಕ್ಕಳನ್ನ ಹಾಸ್ಟೆಲಿಗೆ ಬಿಟ್ಟವರು ಮನೆಯಿಂದೆಲ್ಲ ತಿಂಡಿ ಮಾಡ್ಕೊಂಡು ಎಲ್ಲ ಹೋಗಿ ಚೆನ್ನಾಗಿರುತ್ತೆ. ಖಾರ ಚಟ್ನಿ ಬೆಣ್ಣೆ ಐತಿ ಬೇಕಾ? ಖಾರ ಚಟ್ನಿ ಬೆಣ್ಣೆ ನೀನು ಅದು ಉರಿ ಬಣ್ಣ ಕೇಳಿದೆಲ್ಲ. ಹಾ, ಡ್ಯಾಡಿಕ್ಕಿಂತ ದೊಡ್ಡಕ್ಕಾಗಿದ್ದಾನೆ. ನಾನೇನು ಹುಡುಗಿನ ಅನ್ನ ಮಗನೆ? ಹುಡುಗ ಅನ್ನ ಹೇಳ. ಕಪ್ಪಾಗಿದ್ದಾನ, ಸರಿಯಾಗಿದ್ದಾನೆ ಈ ಸಲ ರೀ.
ಸಾಫ್ಟ್ ಆಗಿದೆ ನೋಡಿ. ಗೊತ್ತಿಲ್ಲ, ಎಲ್ಲ ಬಿಟ್ಟು ಹೋಗಿ. ನೈನ್ತ್ ಮುಗಿಯತ್ತೆ, ಇನ್ನೊಂದು ಸಮ್ಮರ್ ಇದೆ ನೋಡಿ. ಇನ್ನೊಂದು ಒಂದು 2 ತಿಂಗಳು ಅಷ್ಟೇ, ಫೆಬ್ರವರಿ ಮುಗಿಯತ್ತೆ. ಅಲ್ಲ ಅವನಿಗೆ ಬೇಡ ಅಂತ, ನಿಮ್ಗೆ ಬೇಡ. ಫೆಬ್ರವರಿ ಮುಗಿಯತ್ತೆ, ಫೆಬ್ರವರಿ 1 ಮುಗಿಯತ್ತೆ. ಒಂದು ಕೊಡು. ಆಮೇಲೆ 10 ದಿವಸ ಕೋಚಿಂಗ್ ಇರುತ್ತೆ, ಅದು ಆಮೇಲೆ ಬಿಡ್ತಾರೆ ಕಡುಬು ಬರುತ್ತೆ ಅಂತ 1 ತಿಂಗಳು. ಸರ್ ಮಗನೇ ಏನು ಮತ್ತೆ ಹೇಳೋ, ನಿನ್ನೆ ಏನೇನಾಯ್ತು ಅಂತ. ನಮ್ಮ ಮಕ್ಕಳು ಎರಡೂ ಅಷ್ಟೇ, ಎಂಥ ವಿಷಯ ಹೇಳಲ್ಲ. ಎಷ್ಟು ಮಕ್ಕಳು ಹೇಳ್ತಾರೆ ಗೊತ್ತಾ ಎಲ್ಲ ಅದನ್ನು. ಹಾಂ, ಅಲ್ಲೋ ಏನು ಅವಾಜ್ ಹಾಕ್ಕೊಂಡು ಕರ್ಸ್ಕೊಂಡಿದೀಯ ನಮ್ಮನ್ನ? ಏನು ಬರ್ತಿರಲ್ಲ ಮಮ್ಮಿ ಅಂತಾನಪ್ಪ ನಿನ್ನೆ ಫೋನ್ ಮಾಡ್ಕೊಂಡು. ಎಲ್ಲಿಗೆ ಹೋಗೋಣ ಮಗ ಈಗ? ಹಾಂ ಹಾಂ, ನಿಮ್ಮ ಡ್ಯಾಡಿ ದುಡ್ಡು ತಂದಿಲ್ಲ ಅಂತಲ್ಲಿ. ಹಂಗೆ ಚಪ್ಪಲ್ ಇದೆ ಹರಿದೋಗಿದೆ ಮಗ, ನಿಜ ಹೇಳ್ತೀನಿ, ನಾವು ದುಡ್ದಿದ್ದು ಪೂರ್ತಿ ನಿನ್ ಚಪ್ಪಲ್ ಕೊಡ್ಸಿನೇ ನಮಗೆ ಸಾಕಾಯ್ತು. ಅದು ಯಾವ ಯಾರೋ ದೇಬಿದಾರಾ? ದೇಪಿಲ್ಲ, ಹರಿದೋಗಿದೆ ಅದು. ಅದು ಹರಿದೋಗ್ತಿರ್ಲಿಲ್ಲ, ಒಬ್ನೇ ಹಾಕಕ್ ಕೊಟ್ಟೆ. ಹಾ, ನಂಗೆ ಗೊತ್ತು, ನೀನು ದಾನ ಶೂರ ಕರ್ಣನ ಕುಡಿ ಅಂತ. ಅಷ್ಟೇ, ಒಂದೊಂದು ಬುಕ್ ಅಷ್ಟೇ. ಸೋಪು ಅಯ್ಯೋ, ನಿನ್ನೆ ವಿಡಿಯೋ ಹಾಕಿರ್ತಾರಲ್ಲ ಹುಡುಗರು, ಅದನ್ನು ನೋಡ್ತಾ ಇದ್ದಾನೆ. ಅಂದರೆ ಅವ್ರನ್ನ ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕಿರ್ತಾರಲ್ಲ, ಅದನ್ನು ನೋಡ್ತಾ ಇದ್ದೆ. ಅದು ನೋಡಿ ನನಗೂ ತೋರಿಸ್ತಾ ಇದ್ದಾನೆ. ಇಲ್ಲಿ ನಿನ್ನೆ ಪಾರ್ಕಿಂಗ್ ಮಾಡಿದ್ರಂತೆ. ಈಗ ಶ್ರೇಯು ಡಿ ಮಾರ್ಟಿಗೆ ಹೋಗೋಣ ಅಂತ ಕರ್ಕೊಂಡು ಹೊರಟಿದ್ದಾನೆ. ನಿನ್ನೆ ಮೋದಿ, ಒಂದು ನಿಮಿಷ, ನಿನ್ನೆ ಉಡುಪಿಗೆ ಮೋದಿಯವ್ರು ಬಂದಿದ್ರಲ್ವ, ಅದ್ರದ್ದು ವಿಡಿಯೋ ತೋರಿಸ್ತಾ ಇದ್ದಾನೆ. ಇವಾಗಲೂ ಅಷ್ಟೇ, ನಾವು ಶ್ರೇಯನ್ ಕರ್ಕೊಂಡು ಹೋಗಿದ್ರೆ ಒಂದು ಹೆಲಿಕಾಪ್ಟರ್ ಹೋಯ್ತು. ನಿನ್ನೆ ತುಂಬ ರಶ್ ಇತ್ತೇನಲ್ಲ ಇದು ಉಡುಪಿ. ಹೋಗಿ ಬರ್ತಿರ್ಲಿಲ್ಲ. ನಿನ್ನೆ ಆದರೆ ಉಡುಪಿಗೆ ಹೋಗಿ ಬರ್ತಿರಲಿಲ್ಲ. ಈಗ ಟೈಮ್ ಪಾಸ್ ಮಾಡಬೇಕಲ್ಲ, ಹಾಗಾಗಿ ಚಕ್ಕರ್ ಹೊಡಿಯೋದು. ಈಗ ನಮ್ಮನೆಯವ್ರು ಹೇಳಿದ್ರು 12:30 ಅಲ್ಲಿಂದ ಹೊರಟು ಬಿಡ್ಬೇಕಂತೆ. ಹೊರಟು ಶ್ರೇಯ ಊಟ ಮಾಡಿಸಿ ಹಾಗೆ ಬಿಟ್ಟು ಹೊರಡೋಣ ಅಂತ ಹೇಳ್ತಾ ಇದ್ದಾರೆ. ಊರಿಗೆ ಕರ್ಕೊಂಡು ಹೋಗಬೇಡಿ ಅಂತ ಫಸ್ಟ್. ಮಗ ಥಂಡಿ ಆಗೈತಾ? ಥಂಡಿ ಆಗಿದೆಯಾ? ಹಾಂ, ಥಂಡಿ ಆದರೆ ಥಂಡಿ ಮಾತ್ರ ಇದೆ ಮರಿ. ಅದು ತಿಂದ್ರೆ ನಿದ್ದೆ ಬರುತ್ತೆ. ಎಂತ ಮಾಡಲಿ, ಕೊಡ್ಲ ತಿಂತೀಯಾ? ನಾನು ಅವತ್ತು ಊರಿಂದ ಬರ್ತಾ ತಿಂದು ನಾನು ಒಂದು ದಿನ, ಒಂದಲ್ಲ 2 ದಿನ ಅಲ್ಲ ರೀ, ಹೆಂಗೆಂಗೋ ಆಗಕ್ಕೆ ಆಗ್ಬಿಟ್ಟಿತ್ತು. ಅದಕ್ಕೆ ನಂಗೆ ಈಗ ಥಂಡಿ ಮಾತ್ರೆ ಅಂದರೆ ತಿನ್ನೋಕ್ಕೂ ಹೆದರಿಕೆ ಆಗುತ್ತೆ, ಯಾರಿಗಾರು ಕೊಡೋಕ್ಕೂ ಹೆದರಿಕೆ ಆಯ್ತು ರೀ. ಮೊಸರು ತೊಗೋಬೇಕನ್ರಿ. ಶ್ರೇಯು ಎಲ್ಲ ಸ್ವಲ್ಪ ತಿಂದ, ಟೇಸ್ಟ್ ನೋಡ್ದೆ ಅಷ್ಟೇ. ಯಾಕೋ ಅದನ್ನೆಲ್ಲ ಮಲಗಿದ್ದು ಲೇಟ್ ಆಗಿದೆಯಂತ, ನಿದ್ದೆನೂ ಬೇರೆ ಸರಿಯಾಗಿಲ್ಲಲ್ಲ, ಹಂಗಾಗಿ 11 ಗಂಟೆ ಅಂತ. 11:30 ಆಗಿತ್ತು. ಮುಗ್ದಿದೆ 8:15. ಮಕ್ಕಳನ್ನೆಲ್ಲ ಎಷ್ಟೊತ್ತಿಗೆ ಬಿಟ್ರು ಪೇರೆಂಟ್ಸ್ಗಳ ಜೊತೆಗೆ? 8:08 ನಂಗೆ ಮಾಡಿದ್ರು ದಿವ್ಯಾ. ಆಮೇಲೆ ಕೂರಿಸಿ ಇವರೆಲ್ಲ ಹೋಗ್ತಾರೆ ಅಂತ ಹೋದ ತಕ್ಷಣ ಪೇರೆಂಟ್ಸ್ ಬರ್ತಾ ಹೋದ್ರು, ಸೈ ಆಗ್ತಾ ಹೋದ್ರು, ಬಿಡ್ತಾ ಹೋದ್ರು. ಹಂಗಾರ 8-9 ಗಂಟೆ ಆಗಿತ್ತು. ಹೋದ್ಸಲ 10:10 ಆಗಿತ್ತಂತೆ. ಇದು ಈ ಸಲ 10:10 ಆಯ್ತು. ಈ ಸಲನೂ ಅಷ್ಟೇ ಹೊತ್ತಾಯ್ತಾ? ಸರ್ ಬೇಗ ಬಿಡ್ತೀವಿ ಅಂತ ಹೇಳಿದ್ರಂತೆ. ಬಂದಿದ್ರ ತುಂಬಾ ಜನ ಪೇರೆಂಟ್ಸ್ಗಳು? 80 ಜನ. ಅಷ್ಟು ಜನ ಬಂದಿದ್ರ ಮಗನೆ? ನಾವೇ ಬರ್ದೇ ಇರೋರೇನೋ. ನಾನು ಮುಂದಿನ ವರ್ಷ ನಾನು ಬರಲೇಬೇಕು ಅಂತ ಹೇಳಿದ್ದೀನಿ. ಅದಕ್ಕೆ ನಮ್ಮ ಮನೆಯವರು ನಿನ್ನ ಕಾರ್ ಡ್ರೈವರ್ ಮಾಡಿ ಆದರೂ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ನನಗೆ ನಮ್ಮ ಮನೆಯವ್ರ ಜೊತೆ ಬಂದರೆ ಒಂಥರ ಸಮಾಧಾನ. ನನಗೆ ಬೇರೆ ಹೆಂಗೆ ಬಂದರೂ ಅಷ್ಟು ಇಷ್ಟ ಆಗಲ್ಲ. ನಾನು ಫಸ್ಟು ಅಂದ್ಕೊಂಡಿದ್ದೆ, ನಾನು ಚಿನ್ನಿ ಬರೋದು ಏನೇನೋ ನಂದು ಐಡಿಯಾಗಳು ಮಾಡ್ಕೊಂಡಿದ್ದೆ, ಅದು ಯಾವುದೂ ಇದಾಗಲಿಲ್ಲ. ಮಗ ನಾನು ವೀಡಿಯೋ ಮಾಡ್ಬೇಕು, ನೀನು ಹಾಡು ಕೇಳಿದ್ರೆ ನನ್ನ ಚಾನಲ್ ಡಮ್ ಅಂದುತ್ತೆ ಆಮೇಲೆ. ಹಾಗೆ ನಾವೀಗ ಉಡುಪಿಗೆ ಡಿ ಮಾರ್ಟಿಗೆ ಹೋಗ್ತಾ ಇದ್ದೀವಿ. ನಮ್ಮ ಶ್ರೇಯು ಏನೇನು ತೊಗೊತೀನಿ ಅಂತ ಹೇಳಿದ್ದಲ್ಲ, ಆಮೇಲೆ ಏನೇನು ತೊಗೊಂಡ ಅನ್ನೋ ವಿಡಿಯೋ ನಿಮಗೆ ಬೇಕು ಅಂದರೆ ನಾಳೆ ವಿಡಿಯೋನ ತಪ್ಪದೆ ನೋಡಿ. ಇದರ ನೆಕ್ಸ್ಟ್ ವಿಡಿಯೋ ನಾಳೆ ಬರುತ್ತೆ. ನಾವೀಗ ಉಡುಪಿ ಕಡೆ ಹೋಗ್ತಾ ಇದ್ದೀವಿ. ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ.